ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಮನೆಗೆ ನಗರ ಭಜನೆಯವರು ಬರ್ತಾ ಇದ್ದಾರೆ. ಹಾಗೆ ಇವಾಗ ಸ್ನಾನ ಎಲ್ಲ ಆಯಿತು. ಹಾಗೆ ನಗರ ಭಜನೆಗೆ ಅವಲಕ್ಕಿ ಹಾಗೆ ನಗರ ಭಜನೆಗೆ ಬರುವವರಿಗೆ ಪಾನೀಯವೆಲ್ಲ ಕೊಡಲಿಕ್ಕುಂಟು. ಹಾಗಾಗಿ ಅದರ ಪ್ರಿಪ್ರೇಷನ್ ಮಾಡೋಣ. ಅದನ್ನು ಸಾಧ್ಯವಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಇನ್ನೇನು ಭಜನೆಯವರು ಬರುವ ಹೊತ್ತಾಯಿತು. ಹಾಗೆ ನಾವು ಕೂಡ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಹಾಗೆ ಪೂಜೆಗೆ ಹಣ್ಣುಕಾಯಿ, ಹೂವು ಹಾಗೆ ಅವಲಕ್ಕಿ ಅದು ನಾವು ಪ್ರಸಾದದ ರೀತಿ ಮಾಡಿ ತುಳಸಿ ಕಟ್ಟೆ ಹತ್ರ ಇಡುವಂಥದ್ದು. ಹಾಗಾಗಿ ಅದನ್ನು ಟೇಸ್ಟ್ ನೋಡಲಿಕ್ಕೇನೂ ಇಲ್ಲ. ಬಟ್ ಅದು ಡ್ರಿಂಕ್ಸ್ ನಾವಲ್ಲಿ ಭಜನೆಗೆ ಬರುವವರಿಗೆ ಮಾಡುವಂಥದ್ದು. ಅದು ಕಂಪಲ್ಸರಿ ಏನಲ್ಲ, ನಮಗೆ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾಡ್ಬೋದು. ಆ ಥರ स्कूल करेक्ट तुझ पे लेने कार्ड. इस ಮಗಳಿಗಂತೂ ತುಂಬಾ ಖುಷಿ ಭಜನೆಯವರು ಬರೋದಂದರೆ. ಮೊದಲು ತುಂಬ ಇಂಟ್ರೆಸ್ಟ್ ಇತ್ತು ಅವಳಿಗೆ ಸಣ್ಣದಿರಬೇಕಾದ್ರೆ. ಇವಾಗ ಸ್ಕೂಲಿಗೆ ಹೋಗ್ತಾಳಲ್ವ, ಹಾಗಾಗಿ ಅವಳಿಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಭಜನೆಗೆ ಹೋಗ್ಲಿಕ್ಕಾಗಿರ್ಬೋದು. ಹಾಗೆ ಇದು ನನ್ನ ಮಕ್ಕಳು ನನಗೆ ಕೊಟ್ಟಿರುವಂಥ ಗ್ರೀಟಿಂಗ್ಸ್ ನ್ಯೂ ಇಯರಿಗೆ, ಹೊಸ ವರ್ಷಕ್ಕೆ. ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇವಾಗ ಪ್ರಸಾದ ರೆಡಿ ಮಾಡಿಟ್ಟೆ ನೋಡಿ. ಇದೆ ಅವಲಕ್ಕಿ ರೆಡಿ ಮಾಡಿಟ್ಟೆ ಪ್ರಸಾದ. ಹಾಗೆ ಹಣ್ಣು ಕಾಯಿ ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಒಳಗಡೆ. ಹೊರಗಡೆ ಇಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಬರುವಾಗ ತಡ ಆಗುತ್ತೆ. ಇವಾಗಂತೂ ಮನೆ ತುಂಬಾ ಆಗಿದೆ ಅಲ್ವಾ, ಎಲ್ಲರ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಸ್ವಲ್ಪ ತಡ ಆಗುತ್ತೆ. ಹಾಗಾಗಿ ಅವರು ಬರುವಷ್ಟೊತ್ತಿಗೆ ಇಟ್ಟರೆ ಸಾಕು ಅಂತ ಇಡ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ನೋಡಿ ನಮ್ಮ ತುಳಸಿ ಕಟ್ಟೆ ಈ ರೀತಿ ನೋಡಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀವಿ. ಇವಾಗ ನನ್ನ ಮಗಳಂತೂ ತುಂಬ ಖುಷಿಯಲ್ಲಿದ್ದಾಳೆ. ಜಂಪ್ ಮಾಡಿಕೊಂಡು ಆಟ ಆಡಿಕೊಂಡು. ಹಾಗೆ ಇದು ನೋಡಿ, ಈ ಗಿಡ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಏನಿದ್ರು ನನ್ನ ಹಸ್ಬೆಂಡ್ನ ಪ್ಲ್ಯಾನಿಂಗ್. ಅವರಿಗೆ ತುಂಬ ಇಷ್ಟ ಗಾರ್ಡನಿಂಗ್ ಅಂದರೆ. ಏನಾದರೂ ವೆರೈಟಿ ಆಗಿ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಇವಾಗ ಬಂದರು ನೋಡಿ ನಗರ ಭಜನಾ ತಂಡದವರು. ಹಾಗೆ ನಮ್ಮ ಮನೇಲಿ ಯಾವ ರೀತಿ ಭಜನೆಯನ್ನು ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಎಂಡ್ವರೆಗೆ ನೋಡಿ.
ಹಾಗೆ ನಮ್ಮ ಮನೆಯಲ್ಲಿ ನಗರ ಭಜನೆಯವರು ಬಂದು ಹೋದರು. ಇವಾಗ ನಮ್ಮ ಹಳೆ ಮನೆಯಲ್ಲಿ ನಗರ ಭಜನೆ ತಂಡದವರು ಭಜನೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ನಾವು ಮೊದಲು ಇದ್ದಂಥ ಮನೆ ಇದೆ ನೋಡಿ. ನನ್ನ ಮಗಳು ಕೂಡ ಅಲ್ಲಿಗೆ ಹೋಗಿದ್ದಾಳೆ, ನಿಮ್ಗೆ ಕಾಣಿಸ್ಬೋದು. ಅವಳ ತಂದೆ ಜೊತೆ ಇದ್ದಾಳೆ ನೋಡಿ, ಅಲ್ಲಿ ಸುತ್ತಿ ಬಿಡ್ತಾ ಇದ್ದಾಳೆ. ಇದು ನಾವು ಮೊದಲಿದ್ದಂಥ ಮನೆ. ಇವಾಗ ಇಲ್ಲಿ ಬೇರೆಯವರಿದ್ದಾರೆ. ಹಾಗೆ ಇಲ್ಲಿಗೆ ನಮ್ಮ ಮನೆಯಲ್ಲಿ ನಡೆದಂಥ ನಗರ ಭಜನೆಯ ವಿಡಿಯೋಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇದು ನೋಡಿ, ನಮ್ಮ ಶಾಲೆಯಲ್ಲಿ ಹಕ್ಕಿಗಳು ಮೊಟ್ಟೆ ಇಟ್ಟಿರುವಂಥದ್ದು. ರೆಡ್ ಕಲರ್ ಮೊಟ್ಟೆ ಇಟ್ಟಿದೆ. ಹಾಗೆ ಅದು ಬರ್ಡ್ ಕೂಡ ಬಂದಿದೆ, ಬಂದು ಕೂತ್ಕೊಂಡೆಲ್ಲ ಹೋಗುತ್ತೆ ನೋಡಿ, ಇಲ್ಲಿ ಕಾಣಿಸ್ಬೋದು. ಬಟ್ ಅದು ಯಾವ ಹಕ್ಕಿ ಅಂತ ನಮಗೂ ಕೂಡ ಗೊತ್ತಿಲ್ಲ. ಡೈಲಿ ಬಂದು ಅದರಲ್ಲಿ ಕೂತ್ಕೊಂಡು ಹೋಗ್ತಾ ಉಂಟು. ಹಾಗೆ ನೆಕ್ಸ್ಟ್ ಏನಾದರೂ ಮರಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ನಿಮ್ಮ ಜೊತೆ ನಮ್ಮ ನೇಬರ್ಸ್ ಅವರದ್ದು ಮೆಹಂದಿ ಫಂಕ್ಷನ್ ಇತ್ತು. ಹಾಗೆ ನಾವು ಅಲ್ಲಿ ಕೂಡ ಹೋಗಿದ್ವಿ. ಆ ವಿಡಿಯೋವನ್ನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.